ಎಲ್ಲರ ಮನೆಯಲ್ಲೂ, ಎಲ್ಲ ಸುದ್ದಿ ವಾಹಿನಿಗಳಲ್ಲೂ ಒಂದೇ ಸುದ್ದಿ ಹರಡ್ತಾ ಇರೋದು. ಪರೀಕ್ಷೆಗಳ ಹತ್ತಿರ ಬಂತು, ವಿದ್ಯಾರ್ಥಿಗಳಿಗೆ ಆ ಸಲಹೆಯನ್ನು ಕೊಡ್ತಾ ಇದೆ ಸರ್ಕಾರ, ಈ ಸಲಹೆಯನ್ನು, ಈ ರೀತಿಯ ನಿಯಮಗಳನ್ನು ತೆಗೆದುಕೊಳ್ತಾ ಇದೆ. ತಂದೆ ತಾಯಿಗಳಿಗೆ ಆತಂಕ ಹೆಚ್ಚಾಗಿದೆ. ಮಕ್ಕಳು ಪರೀಕ್ಷೆಗೋಸ್ಕರ ತಾವೇ ಪರೀಕ್ಷೆ ಎದುರಿಸ್ತಾ ಇದ್ದೀವಿ ಅನ್ನೋ ಅಷ್ಟು ಮಟ್ಟಿಗೆ ಪೋಷಕರು ಅವರು ಕೂಡ ಸಿದ್ಧವಾಗ್ತಿದ್ದಾರೆ. ಯಾಕೆಂದರೆ ಇನ್ನೇನು ಬೆರಳೆಣಿಕೆ ನಿಮಿಷಗಳಲ್ಲಿ SSLC ಪರೀಕ್ಷೆ ಮತ್ತು ಪಿ ಯು ಪರೀಕ್ಷೆಯಲ್ಲಿ ನನ್ನ ಮಕ್ಕಳು ಒಳ್ಳೆ ಅಂಕಗಳನ್ನು ಪಡ್ಕೊಳ್ಬೇಕು ಅಂತ ಪೋಷಕರು ನಿಜಕ್ಕೂ ಸಾಕಷ್ಟು ಆತಂಕದಲ್ಲಿದ್ದಾರೆ. ಮಕ್ಕಳಿಗಿಂತ ಹೆಚ್ಚು ಆತಂಕ ಪೋಷಕರದ್ದೇ ಆಗಿದೆ. ಆ ತಂದೆ ತಾಯಿಗಳ ಒತ್ತಡಕ್ಕೋಸ್ಕರ ಅದೆಷ್ಟೋ ಮಕ್ಕಳು, ಅಥವಾ ಟೀಚರ್ಸ್ಗಳ ಒತ್ತಡಕ್ಕೋಸ್ಕರ ಬಹುತೇಕ ಮಕ್ಕಳು ನಾನು ಓದಲೇಬೇಕು ಅಂತ ಅವರು ಕೂಡ ಮನಸ್ಸು ಮಾಡ್ತಾ ಇದ್ದಾರೆ. ಅಂಥ ಮಕ್ಕಳಲ್ಲಿ ಎಲ್ಲ ಮಕ್ಕಳು ಅಂತ ನಾನು ಹೇಳಲ್ಲ, ಕೆಲವು ಮಕ್ಕಳು ಅವರೇನು ಮಾಡ್ತಾ ಇದ್ದಾರೆ, ಓದಬೇಕು ಅನ್ನೋ ಆಸೆಯನ್ನು, ಸಂಕಲ್ಪವನ್ನು ಇಟ್ಕೊಂಡು, ಗುರಿಯನ್ನು ಇಟ್ಕೊಂಡು ಓದಲಿಕ್ಕೆ ಅಂತ ಹೋದರೆ ಅವರನ್ನು ಬೆಂಬಿಡದೆ ಕಾಡ್ತಾ ಇದೆ ನಿದ್ದೆ. ಭಾಳಷ್ಟು ವಿದ್ಯಾರ್ಥಿಗಳ ಸಮಸ್ಯೆ ಏನು ಅಂತಂದರೆ, ಓದಲಿಕ್ಕೆ ಕೂತ್ರೆ ಸಾಕು ನಿದ್ದೆ ಬರೋದು. ಸಿನಿಮಾ ನೋಡಬೇಕಾದ್ರೆ ನಿದ್ದೆ ಬರೋದಿಲ್ಲ, ಟಿ ವಿ ನೋಡಬೇಕಾದ್ರೆ ನಿದ್ದೆ ಬರೋದಿಲ್ಲ, ಮೊಬೈಲ್ ಹಿಡ್ಕೊಂಡ್ರೆ ನಿದ್ದೆ ಬರೋದಿಲ್ಲ, ಅಥವಾ ಹಿಂದಿನ ಮನೆಯವ್ರದ್ದು ಮುಂದಿನ ಮನೆಯವ್ರದ್ದು ಕತೆಗಳನ್ನು ಮನೆ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ನಿದ್ದೆ ಬರೋದಿಲ್ಲ. ಇವರೇನಾದರೂ ಬುಕ್ಕನ್ನು ಹಿಡ್ಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ನಿದ್ದೆಗೆ ಜಾರ್ಬಿಡ್ತಾರೆ. ಯಾಕೆ ಹಂಗೆ ಆಗ್ತಾ ಇದೆ? ಈಗ ಸಿನಿಮಾವನ್ನು ನೋಡ್ತಾ ಇರಬೇಕಾದಾಗ ಮಲಗಬೇಕಾಗಿತ್ತು, ಮಲಗೋದಿಲ್ಲ, ಸಿನಿಮಾ ನೋಡ್ತಾರೆ. ಬುಕ್ಕನ್ನು ಹಿಡಿದ್ರೆ ಯಾಕೆ ನಿದ್ದೆ ಬರ್ತಾ ಇದೆ ಅಂದರೆ, ಆ ವಿದ್ಯಾರ್ಥಿಗಳಿಗೆ ಆ ಬುಕ್ಕಿನ ಮೇಲೆ ಇರುವಂಥ ಆ ವ್ಯಾಮೋಹ, ಆಸಕ್ತಿ, ಹತ್ತಿರದ ಭಾವನೆ ಕಣ್ಮರಿ ಆದಾಗ ಅದು ಮೈಂಡ್ ಸಪೋರ್ಟ್ ಮಾಡಲ್ಲ, ಜೊತೆಗೆ ದೇಹ ಕೂಡ ಸಪೋರ್ಟ್ ಮಾಡ್ತಾ ಇರಲ್ಲ. ಅವಾಗ ಆಟೋಮೆಟಿಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ನಿದ್ದೆಗೆ ಹೋಗ್ತಾ ಇರ್ತಾರೆ. ವಿದ್ಯಾರ್ಥಿಗಳಲ್ಲಿ ನಿದ್ದೆ ಅನ್ನೋದು ಬರಲಿಕ್ಕೆ ಶುರುವಾಗ್ತಿರುತ್ತೆ. ಇದು ಸಾಕಷ್ಟು ವಿದ್ಯಾರ್ಥಿಗಳ ಸಮಸ್ಯೆ. ನಾನು ಬೇರೆ ಟೈಮ್ ಚೆನ್ನಾಗಿರ್ತೀನಿ, ಓದ್ಲಿಕ್ಕೆ ಕೂತ್ಕೊಂಡಾಗ ನಿದ್ದೆ ಬಂದುಬಿಡುತ್ತೆ ಸರ್, ಹಂಗೆ ಬುಕ್ ಇಟ್ಕೊಂಡು ಹಂಗೆ ಮಲಗಿಬಿಡ್ತೀನಿ ಅಂತ. ಪೋಷಕರ ಸಮಸ್ಯೆನೂ ಕೂಡ ಅಷ್ಟೇ. ಮಕ್ಕಳನ್ನ ಪಕ್ಕದಲ್ಲಿ ಕೂತ್ಕೊಂಡು ಬಲವಂತವಾಗಿ ಓದಿಸುವಂಥ ಕೆಲಸ ಪೋಷಕರು ಮಾಡ್ತಿರ್ತಾರೆ. ಯಾಕೆಂದರೆ ನನ್ನ ಮಕ್ಕಳು ಮಲಗಿಬಿಡ್ತಾರೆ ಅಂತ. ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೆ, ಒಬ್ಬ ತಾಯಿ ಮಾತಾಡ್ತಾ ಇದ್ದರು, ಮಗ ರಾತ್ರಿ 11 ಗಂಟೆ 12 ಗಂಟೆಗೆ ಓದ್ತಿರ್ತಾನೆ. ಅವನು ಓದ್ತಾ ಇದ್ದರೆ ನಾನು ಕೂಡ ಓದ್ದೆ ಮನೆ ಬಾಗಿಲಲ್ಲಿ ಕೂತ್ಕೊಂಡಿರ್ತೀನಿ ಅಂತ ಒಬ್ಬ ತಾಯಿ ಹೇಳ್ತಿದ್ಲು. ಯಾಕೆ ಹಂಗೆ ಹೇಳಿದ್ಲು ಅಂದರೆ, ಮಗ ಓದ್ಕೊಳ್ತಿದ್ದ, ತಾಯಿ ಹೋಗಿ ಮಲಗಬಹುದಿತ್ತಲ್ವಾ? ಇಲ್ಲ. ಒಂದು ವೇಳೆ ಏನಾದರೂ ಮಗ ಓದ್ಕೊಳ್ದಂಗೆ ಮಲಗಿಬಿಟ್ರೆ ಅವನು ಎಬ್ಬರಿಸೋದಕ್ಕೆ ಬೇಕಲ್ಲ ಅಂತ ಹೇಳಿ ಅಮ್ಮ ಕೂಡ ನಿದ್ದೆಗಟ್ಟು ಕೂತ್ಕೊಂಡು ಮಗನ ಮಲಗಬಾರ್ದು ಅಂತ ಹೇಳಿ ಆತ ಎಚ್ಚರವಾಗಿದ್ಲು. ಅಷ್ಟು ಮಟ್ಟಿಗೆ ಆ ನಿದ್ದೆ ಅನ್ನುವಂಥದ್ದು ನಮ್ಮ ವಿದ್ಯಾರ್ಥಿಗಳನ್ನು ಕಾಡ್ತಾ ಇದೆ. ಅದಕ್ಕೆ ಸಾಕಷ್ಟು ಕಾರಣಗಳಿರಬಹುದು ವಿದ್ಯಾರ್ಥಿಗಳೇ. ಉದಾಹರಣೆಗೆ ನಾನು ನಿಮ್ಗೆ ಹೇಳಿದೆ, ನಿದ್ದೆ ಯಾಕೆ ಬರ್ತಾ ಇದೆ, ನಿದ್ದೆ ಅರ್ಥ ಏನು ಅಂತಂದರೆ, ನಮ್ಮ ಮೆದುಳಿಗೆ ನೀವು ಓದುವಂಥ ಆ ಸಬ್ಜೆಕ್ಟ್ ಏನಾಗಿದೆ ಇಷ್ಟ ಆಗಿಲ್ಲದೆ ಇದ್ದಾಗ, ಅಥವಾ ನೀವು ಇಷ್ಟ ಆಗೋ ರೀತಿಯಲ್ಲಿ ಓದುವ ವಿಧಾನವನ್ನು ಅಳವಡಿಸ್ಕೊಳ್ಳದೆ ಇದ್ದಾಗ, ನಿಮ್ಮ ದೇಹ ಸಪೋರ್ಟ್ ಮಾಡದೇ ಇದ್ದಾಗ ಆಟೋಮೆಟಿಕ್ಕಾಗಿ ನಿಮಗೆ ನಿದ್ದೆ ಬರಲಿಕ್ಕೆ ಶುರುವಾಗ್ತಾ ಹೋಗುತ್ತೆ. ಅದಕ್ಕೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ಉದಾಹರಣೆಗೆ ಅತಿ ಹೆಚ್ಚು ಊಟ ಮಾಡೋದರಿಂದ ಕೂಡ ನಿದ್ದೆ ಬರುತ್ತೆ. ಭಾಳಷ್ಟು ಮಕ್ಕಳೇನು ಮಾಡ್ತಾರೆ, ಪರೀಕ್ಷೆ ಹಿತದೃಷ್ಟಿ ಅಂತ ಹೇಳಿ ನಾನು ಓದ್ಕೋಬೇಕು ಅನ್ನೋ ಸಂಕಲ್ಪ ಏನೋ ಇಟ್ಕೊಂಡಿರ್ತಾರೆ, ಗುರಿಯನ್ನು ಇಟ್ಕೊಂಡಿರ್ತಾರೆ. ಆದರೆ ಅತಿ ಹೆಚ್ಚು ಊಟ ಮಾಡಿಬಿಡ್ತಾರೆ. ಹೇಳಿರ್ತಾರೆ ಹಿತಮಿತವಾಗಿ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಮಲಗಬೇಕಾದಾಗ 7-7:30 ಒಳಗೆ ಒಂದಷ್ಟು ಲಘು ಉಪಹಾರ ಇರಬೇಕು ಅನ್ನೋದು ವೈಜ್ಞಾನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಹೇಳುವಂಥದ್ದಿದೆ. ಆದರೆ ಸಾಕಷ್ಟು ಮಕ್ಕಳೇನು ಮಾಡೋದು, ಅತಿ ಹೆಚ್ಚು ಊಟ ಮಾಡಲಿಕ್ಕೆ ಟ್ರೈ ಮಾಡೋದು. ಜಾಸ್ತಿ ಊಟ ಮಾಡಿದ್ರೆ ಏನಾಗುತ್ತೆ, ಸೋಮಾರಿತನ ಅಟ್ಯಾಕ್ ಆಗುತ್ತೆ, ನಿದ್ದೆಗೆ ನಿಧಾನಕ್ಕೆ ಜಾರ್ತಾರೆ. ಪಾಯಿಂಟ್ ನಂಬರ್ 2, ಎಣ್ಣೆಯಲ್ಲಿ ಕರಿದಂಥ ಖಾದ್ಯಗಳನ್ನು ತಿನ್ನೋದು, ಚಕ್ಲಿ, ನಿಪ್ಪಟ್ಟು, ಖಾರ, ಜೊತೆಗೆ ಈ ಫಾಸ್ಟ್ ಫುಡ್, ಜಂಕ್ ಫುಡ್ಗಳು ಮೊರೆ ಹೋಗೋದು. ಯಾವುದು ಮಸಾಲೆ ಪುರಿ, ಪಾನಿಪುರಿ, ಬೇಲ್ಪುರಿ, ಇನ್ನು ಗೋಬಿ ಮಂಚೂರಿ, ಈ ಥರದ್ದು ಒಂದಷ್ಟು ಫಾಸ್ಟ್ ಫುಡ್ಗಳ ಕಡೆ ಹೋದಾಗ
ಆ ಎಣ್ಣೆಯ ಜಿಡ್ಡಿನ ಪದಾರ್ಥ ದೇಹದೊಳಗೆ ಸೇರಿಕೊಂಡಾಗ ಆಟೋಮೆಟಿಕ್ಕಾಗಿ ಅವರಿಗೆ ನಿದ್ದೆಗೆ ಜಾರಿಸುವಂಥ ಕೆಲಸ ಮಾಡುತ್ತೆ. ಆರಾಮಾಗಿ ಮಲಗಿಬಿಡೋಣಪ್ಪ ಅನ್ನೋ ಫೀಲ್ ಬರ್ತಾ ಹೋಗುತ್ತೆ. ಇದು ಸೋಮಾರಿತನ ಬರ್ಲಿಕ್ಕೆ ಶುರುವಾಗುತ್ತೆ. ಆನಂತರ ಹೋದಾಣ ಬೆಳಗಿನ ಜಾವ 3 ಗಂಟೆಗೆ ಅಲ್ರಾಮ್ ಇಟ್ಕೊಂಡು ಹೋದಾಣ ಅಂತ ಹೋಗಿ 3 ಗಂಟೆಗೆ ಅಲ್ರಾಮ್ ಇಟ್ಟರೆ 4 ಗಂಟೆಗೆ ಓದಿಸುತ್ತೆ. 4 ಗಂಟೆಗೆ ಓದಿಸೋಣ ಅಂತೇಳಿ 5 ಗಂಟೆಗೆ ಇಡ್ತಾರೆ, ಮತ್ತು 5 ಗಂಟೆಗೆ ಮತ್ತೆ ಆಫ್ ಮಾಡಿ 6 ಗಂಟೆಗೆ ಇಡ್ತಾರೆ. ಅಷ್ಟೊಂದು ಬೆಳಕರಿಯುತ್ತೆ, ಓದಲಿಕ್ಕೆ ಸಮಯ ಮುಗಿದೋಗಿರುತ್ತೆ. ಇದು ಈ ಮಕ್ಕಳು ಪರೀಕ್ಷೆಗಳನ್ನು ಹೆದರಿಸಬೇಕಾದ್ರೆ ಎಣ್ಣೆ ಪದಾರ್ಥಗಳನ್ನು, ಎಣ್ಣೆಯಲ್ಲಿ ಕರಿದ ಖಾದ್ಯ ಪದಾರ್ಥಗಳನ್ನು ತಿನ್ನೋದನ್ನು ಆದಷ್ಟು ನಿಯಂತ್ರಣ ಮಾಡಿ. ಇನ್ನು ನಿದ್ದೆಗೆ ಮೂಲ ಕಾರಣ ಕಡಿಮೆ ನೀರು ಕುಡಿಯೋದು. ಬೆಳಗ್ಗೆ ಊಟ ಮಾಡಬೇಕಾದ್ರೆ, ಮಧ್ಯಾಹ್ನ ಒಂದಷ್ಟು ಊಟ ಮಾಡಬೇಕಾದ್ರೆ ನೀರು ಕುಡಿದಿರ್ತಾರೆ. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ನೀರು ಕುಡಿಯೋದಿಲ್ಲ. ವೈಜ್ಞಾನಿಕ ಹಿತದೃಷ್ಟಿಯಲ್ಲಿ ಗಮನದಲ್ಲಿಟ್ಟುಕೊಂಡು ಹೇಳೋದಾದರೆ ಪ್ರತಿದಿನ 4 ಲೀಟರ್ ನೀರನ್ನು ಕುಡಿಬೇಕು, 4 ಲೀಟರ್ ನೀರನ್ನು ಕುಡಿಬೇಕು ಅನ್ನೋದಿದೆ. ಎಷ್ಟೋ ಮಕ್ಕಳು 1 ಲೀಟ್ರು ಅಥವಾ 1.5 ಲೀಟ್ರ್ ಕುಡಿದು ಅಲ್ಲೇ ಸುಮ್ಮನೆ ಆಗಿಬಿಡ್ತಾರೆ. ಯಾವಾಗ ನಮ್ಮಲ್ಲಿ ಆ ನೀರನ್ನು ಒಳಗಡೆ ದೇಹಕ್ಕೆ ಸೇರಿಸದೆ ಹೋದಾಗ ಆ ರಕ್ತ ಸಂಚಲನ ಆಗೋದು ನಿಲ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಮ್ಮಲ್ಲಿ ಆಸಕ್ತಿ ಅನ್ನೋಂಥದ್ದು ಕಡಿಮೆ ಆಗುತ್ತೆ, ನಿದ್ದೆಗೆ ಜಾರ್ತಾ ಹೋಗ್ತೀವಿ, ನಾವು ನಿಶಕ್ತಿಗೊಳ್ತಾ ಹೋಗ್ತೀವಿ. ಹಾಗಾಗಿ ಒಂದು ನೀರು ಕಡಿಮೆ ಕುಡಿಯೋದನ್ನು, ಇದು ಒಂದು ನಿದ್ದೆಗೆ ಮೂಲ ಕಾರಣ. ಇನ್ನೊಂದು ವಿಶೇಷ ಏನು ಅಂತಂದರೆ, ಬಹಳಷ್ಟು ವಿದ್ಯಾರ್ಥಿಗಳು ಓದುವ ಕ್ರಮ ಬದಲಾಯಿಸೋದಿಲ್ಲ. ಅಂದರೆ ಒಂದು ಜಾಗದಲ್ಲಿ, ಒಂದು ಕೊಠಡಿಯಲ್ಲಿ ಕ್ರಮಬದ್ಧವಾಗಿ ಕೂತ್ಕೊಂಡು ಓದಬೇಕು ಅಂತ ಇಟ್ಕೊಂಡಿರ್ತಾರೆ ಟೈಮ್ ಟೇಬಲಲ್ಲಿ, ಅದೇ ಥರ ಓದ್ತಿರ್ತಾರೆ. ಆದರೆ ಒಂದು ಸಬ್ಜೆಕ್ಟನ್ನು 1 ಗಂಟೆ ಅಥವಾ 45ರಿಂದ 50 ನಿಮಿಷ ಅಂತ ಇಟ್ಕೊಂಡು 1 ಗಂಟೆ ಒಳಗೆ ಮುಗಿಸಿ ಆನಂತರ ಎದ್ದು ಒಂದಷ್ಟು ವಾಕ್ ಮಾಡಿ 5-10 ನಿಮಿಷಗಳ ಕಾಲ ನೀರನ್ನು ಕುಡಿದು ಮತ್ತೆ ಯಥಾ ಪ್ರಕಾರ ಕೂತ್ಕೊಳ್ಬೇಕಾಗಿದೆ. ಆವಾಗ ನಿಮ್ಮಲ್ಲೇನಾಗುತ್ತೆ, ಆಸಕ್ತಿ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ನಿಮ್ಮಲ್ಲಿ ಓದುವಂಥ ಆ ಮನಸ್ಥಿತಿಗೆ ಒಂದು ಹಿಂಪು ಕೊಟ್ಟಂಗೆ ಆಗುತ್ತೆ, ಒಂದು ಶಕ್ತಿ ಕೊಟ್ಟಂಗೆ ಆಗುತ್ತೆ. ನಾವೇನು ಮಾಡ್ತೀವಿ, ಕಂಟಿನ್ಯೂಟಿ 1 ಗಂಟೆ 2 ಗಂಟೆ 3 ಗಂಟೆ ಕಂಟಿನ್ಯೂಟಿ ಎದ್ದೇಳದಂತೆ ನೀರು ಕುಡಿದಂತೆ ಸುಮ್ಮನೆ ಓದ್ತಾ ಇರೋದು. ಇದು ಓದಿದ್ದೇ ಓದ್ತಾ ಹೋದಾಗ, ಬರೆದಿದ್ದೇ ಬರಿತಾ ಹೋದಾಗ ಆಟೋಮೆಟಿಕ್ಕಾಗಿ ನಿಮ್ಮ ನಿದ್ದೆಗೆ ಹೋಗ್ತೀರಿ. ಇನ್ನೊಂದು ಬಯಾಟ್ ಮಾಡೋದು, ಕಂಠಪಾಠ ಮಾಡೋದು. ಸಬ್ಜೆಕ್ಟ್ ಬರೋವರೆಗೂ ಬಿಡದೆ ಕಂಠಪಾಠ ಮಾಡ್ತಾ ನಿಮಗೇನಾಗುತ್ತೆ ಅಂದರೆ ನಿದ್ದೆ ಬರಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಒಂದು ಗಮನದಲ್ಲಿರಲಿ, ಕಂಠಪಾಠವನ್ನು ಮಾಡಿ ಎಲ್ಲವನ್ನ ಮಾಡಬೇಡಿ. ಕೆಲವು ಸೂತ್ರಗಳು ಗೊತ್ತಾಗಲಿಲ್ಲ ಅಂದಾಗ, ಕೆಲವೊಂದು ಆ ಲೈನುಗಳು ನಿಮಗೆ ಮರ್ತೋಗ್ತಿದೆ ಅಂದಾಗ ಅದನ್ನು ಬರೆದು ಕಂಠಪಾಠ ಮಾಡಿಟ್ಕೊಳ್ಳಿ. ಇಡೀ ಪುಸ್ತಕವನ್ನು ಕಂಠಪಾಠ ಏನಾದರೂ ನೀವು ಮಾಡಲಿಕ್ಕೆ ಹೋದರೆ ಭಯ ಬಂದಾಗ ಎಲ್ಲವನ್ನ ಮರ್ತೋಗ್ತೀರಿ. ಹಾಗಾಗಿ ಇದು ಗಮನದಲ್ಲಿಟ್ಕೊಳ್ಳಿ. ನೀವು ಆಗಾಗ ಚೇಂಜ್ ಮಾಡ್ತಾ ಇರಿ ಆ ಜಾಗವನ್ನು, ಆ ಪ್ಲೇಸನ್ನು. ಮತ್ತು ಎದ್ದು ಯಾವ ರೀತಿ ಕ್ರಮಬದ್ಧತೆ ಇಟ್ಕೊಂಡು ನೀವು ಅದು ಓದುವ ಕ್ರಮ ಇದೆ ಅದನ್ನು ಅನುಸರಿಸ್ತಾ ಹೋಗಿ. ಒಂದೇ ಕಡೆ ಕೂತ್ಕೊಂಡು ಗಂಟೆಗಳ ಗಟ್ಟಲೆ 5-6 ಸಬ್ಜೆಕ್ಟ್ಗಳನ್ನು ಓದೋದನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು ಏನಪ್ಪ ಅಂದರೆ, ಈ ನಿದ್ದೆಗೆ ಮೂಲ ಕಾರಣ ಪ್ರೀತಿಯ ಮಕ್ಕಳೇ, ಪರೀಕ್ಷೆ ಭಯ ಮತ್ತು ಆತಂಕ. ಏನಾಗ್ಬಿಡುತ್ತೋ, ಪರೀಕ್ಷೆಯಲ್ಲಿ ನಾನು ಫೇಲ್ ಆಗಿಬಿಟ್ರೆ ನಮ್ಮ ಟೀಚರ್ಸ್ ಬೈದ್ಬಿಡ್ತಾರೆ, ನನ್ನ ಹೆತ್ತಂಥ ತಂದೆ ತಾಯಿಗಳು ಬೈತಾರೆ, ಸಮಾಜದಲ್ಲಿ ತಲೆ ಎತ್ತಿ ನಡೆಯೋದು ಹೆಂಗೆ, ಈ ಥರದ್ದು ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಓದುವ ಆಸಕ್ತಿಯನ್ನು ಕ್ಷೀಣಿಸ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ನಿದ್ದೆ ಬರಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಅಳುಕು ಬೇಡ, ಭಯ ಬೇಡ, ಆತಂಕ ಬೇಡ. ನಿನ್ನ ಗುರಿ ಒಂದೇ, ಓದಬೇಕು. ನಿನ್ನ ಗಮ್ಯ ಒಂದೇ, ನಾನು ಮುಟ್ಟಬೇಕು. ಪರೀಕ್ಷೆಯಲ್ಲಿ ಇಷ್ಟು ಅಂಕಗಳನ್ನು ಪಡ್ಕೊಂಡು ನಾನು ಸಾಧಿಸಬೇಕು. ಇದ್ರ ಕಡೆ ಅಷ್ಟೇ ನೀನು ಫೋಕಸ್ ಮಾಡ್ತಾ ಹೋಗಬೇಕು. ಅದನ್ನು ಯಾವುದೇ ಕಾರಣಕ್ಕೂ ನೀನು ಜಾಗೃತಿಯನ್ನು ಮರಿಬೇಡ, ಎಚ್ಚರವನ್ನು ಕೆಡಬೇಡ. ನಿಂದು ಪರೀಕ್ಷೆಯಲ್ಲಿ ಇಷ್ಟೇ ಅಂಕ ಪಡಬೇಕು ಅನ್ನೋ ಎಚ್ಚರವನ್ನು ನೀನು ಯಾವಾಗಲೂ ಇಟ್ಕೊಂಡಿರಬೇಕು. ಇನ್ನೊಂದು ಮುಖ್ಯ ವಿಚಾರ ಏನು ಅಂತಂದರೆ, ವಿದ್ಯಾರ್ಥಿಗಳೇ, ಒಂದು ಚಿಕ್ಕ ರೂಮು, ಅದರಲ್ಲಿ ಬೆಳಕಿಲ್ಲ, ಗಾಳಿ ಇಲ್ಲ, ಅಂಥ ರೂಮಲ್ಲಿ ಕೂತ್ಕೊಂಡಾಗ ನಿಮಗೆ ಆಟೋಮೆಟಿಕ್ಕಾಗಿ ನಿದ್ದೆ ಬರಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನೀವು ಗಾಳಿ ಬೆಳಕಿರುವಂಥ ಕೊಠಡಿಯಲ್ಲಿ ಓದೋದಕ್ಕೆ ಶುರು ಮಾಡಿ. ಇನ್ನೊಂದು, ರೂಮ್ ಯಾವಾಗಲೂ ಸ್ವಚ್ಛವಾಗಿಟ್ಕೊಳ್ಳಿ. ಯಾವಾಗ ರೂಮ್ ಸ್ವಚ್ಛವಾಗಿರುತ್ತೋ ನಿಮ್ಮಲ್ಲಿ ಆಸಕ್ತಿ ಕೂಡ ಹೆಚ್ಚುತ್ತಾ ಹೋಗುತ್ತೆ. ನಿಮಗೆ ಆಸಕ್ತಿ ಹೆಚ್ಚುತ್ತಾ ಹೋದರೆ ಆ ನಿದ್ದೆ ಅನ್ನೋದು ಅವಾಯ್ಡ್ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಇನ್ನೊಂದು ಮುಖ್ಯ ವಿಚಾರ ನಿಮಗೆ ನಾನು ಹೇಳಬೇಕು. ಯಾಕೆ ಅಂದರೆ,
ಕುಟುಂಬದ ಜವಾಬ್ದಾರಿಯನ್ನು ಯಾವ ವಿದ್ಯಾರ್ಥಿಗಳು ನೆನಪಿಸ್ಕೊಳ್ಳೋದಿಲ್ಲ. ತಂದೆ ತಾಯಿಗಳ ಕಷ್ಟಗಳನ್ನು ಯಾವ ವಿದ್ಯಾರ್ಥಿ ನೆನಪಿಸ್ಕೊಳ್ಳೋದಿಲ್ಲ. ನಿಮ್ಮ ಪಾಠ ಮಾಡುವಂಥ ನಿಮ್ಮ ಟೀಚರ್ಸ್ಗಳ ಪರಿಶ್ರಮವನ್ನು ಯಾವ ವಿದ್ಯಾರ್ಥಿ ನೆನಪು ಮಾಡ್ಕೊಳ್ಳೋದಿಲ್ಲ. ಆತನಿಗೆ ತನ್ನ ಜವಾಬ್ದಾರಿ ಅನ್ನೋದು ಮರ್ತೋಗ್ತಾ ಹೋಗುತ್ತೆ. ಯಾವಾಗ ಜವಾಬ್ದಾರಿ ನಾನು ಗೆದ್ದೇ ಗೆಲ್ಲಬೇಕು ಅನ್ನುವಂಥ ಬದ್ಧತೆ ಮರಿತಾ ಹೋಗ್ತಾನೆ, ಆಟೋಮೆಟಿಕ್ಕಾಗಿ ಆತನಿಗೂ ಕೂಡ ನಿದ್ದೆ ಬರ್ತಾ ಹೋಗುತ್ತೆ. ಹಾಗಾಗಿ ನೀವು ನಿಮ್ಮ ಹೆತ್ತಂಥ ತಂದೆ ತಾಯಿಗಳ ಬಗ್ಗೆ ನೆನಪು ಮಾಡ್ಕೊಳ್ಳಿ, ನಿಮ್ಮ ಗುರುಗಳ ಶ್ರಮಗಳ ಬಗ್ಗೆ ನೆನಪು ಮಾಡ್ಕೊಳ್ಳಿ, ಮುಂದಿನ ಭವಿಷ್ಯವನ್ನು ನೆನಪು ಮಾಡಿಕೊಂಡು ನಾನು ಹೇಗೆ ತಯಾರಿಯನ್ನು ಮಾಡಿಕೊಳ್ಬೇಕು, ನಾನು ಮಲಗಬಾರ್ದು ಅಂತ ನಿನ್ನ ಮನಸ್ಸಿಗೆ ತಟ್ಟಿ ಎಬ್ಬಿಸಿ ಹೇಳಿ ನೀನು ಓದಲಿಕ್ಕೆ ಶುರು ಮಾಡಬೇಕು. ಇನ್ನೊಂದೇನು ಅಂದರೆ, ಈ ನಿದ್ದೆಗೆ ಅತಿ ಹೆಚ್ಚು ಮೂಲ ಅಂದರೆ ನಿದ್ದೆ ಬರಲಿಕ್ಕೆ ಕಾರಣ ಆಗೋದು ಯಾವುದು ಅಂದರೆ ಪೋಷಕರ ಆ ಅಂಕಗಳ ಒತ್ತಡ ಬಿದ್ದಾಗ. ಇಷ್ಟೇ ಅಂಕ ತೆಗೆದುಕೊಳ್ಬೇಕು ಅಂದಾಗ ನಿನ್ನಲ್ಲಿ ಒಂದು ಒತ್ತಡ ಹೆಚ್ಚು, ಅದ್ರ ಬಗ್ಗೆ ಆಲೋಚನೆ ಮಾಡಿ 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 ನಿನಗೆ ನಿರಾಸಕ್ತಿಯನ್ನು ಹೊಂದಿ ನೀನು ನಿದ್ದೆಗೆ ಜಾರಲಿಕ್ಕೆ ಕೂಡ ಇದು ಒಂದು ಕಾರಣ ಆಗುತ್ತೆ. ಹಾಗಾಗಿ ನಾನು ಪೋಷಕರ ಬಗ್ಗೆ, ಪೋಷಕರು ಮಕ್ಕಳಿಗೆ ಯಾವ ರೀತಿ ಸಹಕಾರ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಇನ್ನೊಂದು ಮುಖ್ಯ ಇದಕ್ಕೆ ಪರಿಹಾರ ಏನು ಸರ್? ನಿದ್ದೆ ಬರ್ತಾ ಇದೆ, ನೀವು ಹೇಳಿಬಿಟ್ರಿ ಇವೆಲ್ಲ ಕಾರಣ, ತಿನ್ನೋ ಆಹಾರ ಪದ್ಧತಿ, ಕುಡಿಯೋ ನೀರಿನ ವಿಚಾರ ಇರಬಹುದು, ನಾವು ವಾಕ್ ಮಾಡದೆ, ಬೆಳಗ್ಗೆದ್ದು ವ್ಯಾಯಾಮ ಮಾಡದೆ, ಜಾಗಿಂಗ್ ಮಾಡದೆ, ನಾವೇನು ಮಾಡೋದು ಹಂಗೆ ಅಲ್ಲೇ ಮಲಕ್ಕೊಂಡಿದ್ದು ಅಲ್ಲೇ ಎದ್ದು ಹಾಗೆ ಪ್ರತಿದಿನ ಮಲಗ್ತಾನೇ ಇದ್ಬಿಡ್ತೀವಿ ಅನ್ನೋ ಅಷ್ಟು ಸಮಸ್ಯೆಗಳಿಗೆ ಕಾರಣಗಳನ್ನು ಹೇಳ್ಕೊಂಡು ಬಂದ್ರಿ. ಅದಕ್ಕೆ ಪರಿಹಾರ ಏನು? ನಿದ್ದೆ ಬರ್ತಾ ಇದೆ ಅಂದ ಕೂಡಲೇ ನೀವುಗಳೇನು ಮಾಡಬೇಕು ಅಂದರೆ ತಟ್ಟನೆ ಮುಖಕ್ಕೆ ನೀರನ್ನು ಹಾಕಬೇಕು. ಇದು ಎಚ್ಚರಿಕೆ ಗಂಟೆ. ನೀರು ಹಾಕಿದಾಗ ನಮಗೊಂದಷ್ಟು ಹೊಸ ಚೈತನ್ಯ ಮೂಡಿದಷ್ಟು ಅನುಭವ ಆಗುತ್ತೆ. ಅದು ಓದಲಿಕ್ಕೆ ಒಂದು ಒಳ್ಳೆಯ ಹಾದಿಯನ್ನು ಮಾಡಿಕೊಡುತ್ತೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಲಘು ವ್ಯಾಯಾಮವನ್ನು ಮಾಡಿ, ಸಾಧ್ಯವಾದಷ್ಟು ವಾಕ್ ಮಾಡ್ತಾಯಿರಿ, ಎಕ್ಸಸೈಸ್ ಮಾಡ್ತಾಯಿರಿ. ಕೇವಲ ಓದೋದು, ಕೂತ್ಕೊಳ್ಳೋದು, ತಿನ್ನೋದು, ಮಲಗೋದು ಇಷ್ಟೇ ಮಾಡಿದೆ ಲವಲವಿಕೆಯಿಂದ ನಾವು ಓದಬೇಕು, ನಿದ್ದೆ ಬರಬಾರ್ದು ಅಂತಂದರೆ ನೀವು ಬೆಳಗ್ಗೆ ಹಾಗೂ ಸಂಜೆ ಲಘು ವ್ಯಾಯಾಮಗಳನ್ನು ಕೂಡ ಮಾಡ್ತಾಯಿರಿ. ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕಿರಲಿ, ಯಾವಾಗ ನಿಮಗೆ ನಿದ್ದೆ ಬರ್ತಾ ಹೋಗುತ್ತೋ ಆವಾಗ ಜೋರಾಗಿ ಓದಲಿಕ್ಕೆ ಶುರು ಮಾಡಿ. ನೀವು ಜೋರಾಗಿ ಅದೇ ಇದನ್ನು ಗಟ್ಟಿಯಾಗಿ ಓದಲಿಕ್ಕೆ ಶುರು ಮಾಡಿ. ಆವಾಗ ನಿಮಗೆ ನಿದ್ದೆ ಅವಾಯ್ಡ್ ಮಾಡುತ್ತೆ. ಇನ್ನೊಂದು ಪ್ರಮುಖ ವಿಚಾರ ಏನು ಅಂತಂದರೆ, ಹೆಚ್ಚು ನೀರನ್ನು ಕುಡಿತಾ ಇರಿ, ಜೊತೆಗೆ ಮಲಗ್ಕೊಂಡು ಓದೋದು ಇದು ಭಾಳ ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳಿಗೆ ಗಮನಿಸಬೇಕು. ಭಾಳಷ್ಟು ವಿದ್ಯಾರ್ಥಿಗಳು ನೋಡಿದ್ದೀನಿ, ಓದಬೇಕಾದಾಗ ಪುಸ್ತಕಗಳನ್ನು ಎದೆ ಮೇಲೆ ಇಟ್ಕೊಂಡು ಮಲಗ್ಕೊಂಡು ಓದುವಂಥ ಭಂಗಿಗಳನ್ನು ನೋಡಿದ್ದೀನಿ. ದಯವಿಟ್ಟು ಹಿಂಗೆ ಮಾಡಬೇಡಿ, ಅದು ನಿಮ್ಮನ್ನು ನಿದ್ದೆಗೆ ಜಾರಿಸುತ್ತೆ. ನಾನು ಹೇಳಿದ್ದೀನಿ, ಋಷಿ ಮುನಿಗಳ ಥರ ಕೂತ್ಕೋಬೇಕು, ಸಾಧು ಸಂತರ ಥರ ಧ್ಯಾನಕ್ಕೆ ಕೂತ್ಕೊಂಡಿರ್ತಾರಲ್ಲ ಆ ರೀತಿ ಸೊಂಟವನ್ನು ಎತ್ತು ಕೂತ್ಕೊಂಡು ಗಂಭೀರವಾಗಿ ಕೂತ್ಕೊಂಡು ನೀವು ಓದಲಿಕ್ಕೆ ಶುರು ಮಾಡಿದಾಗ ಆ ನಿದ್ದೆ ಕಂಟ್ರೋಲ್ ಆಗುತ್ತೆ, ಅವಾಯ್ಡ್ ಆಗುತ್ತೆ ಅಂತ. ಇವಿಷ್ಟು ಪರಿಹಾರಗಳನ್ನು ನೀವು ಮೈಗೂಡಿಸ್ಕೊಳ್ಬೇಕು. ಇದನ್ನು ಗಮನದಲ್ಲಿಟ್ಕೊಂಡೇ ಹೋಗಿ. ಅದಕ್ಕೆ ಇನ್ನೊಂದು ವಿಚಾರ ಕೊನೆಯದಾಗಿ ನಾನು ಹೇಳೋದೇನಪ್ಪ ಅಂದರೆ, ತೀರಾ ನಿದ್ದೆ ತುಂಬ ಬರ್ತಾ ಇದೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಬಲವಂತವಾಗಿ ಏನೋ ಓದಲಿಕ್ಕೆ ಹೋಗ್ಬೇಡಿ. ಒಂದು 15ರಿಂದ 20 ನಿಮಿಷ ಮಲಗಿಬಿಡಿ. ಆಮೇಲೆ ಎದ್ದು ಓದಲಿಕ್ಕೆ ಶುರು ಮಾಡಿ, ನಿದ್ದೆ ಕಂಟ್ರೋಲ್ ಆಗುತ್ತೆ ತಣ್ಣೀರನ್ನು ಹಾಕಿ. ಇದು ಒಂದು ಕಾರಣಗಳಾದರೆ, ಈ ನಿದ್ದೆ ಯಾಕೆ ಬರುತ್ತೆ ಅಂದರೆ, ಕೆಲವೊಂದು ಸಲ ಕ್ರಮಬದ್ಧತೆಯ ಟೈಮ್ ಟೇಬಲಲ್ಲಿ ನಾನು ಗಂಟೆಗಟ್ಟಲೆ ನಿದ್ದೆಗೆಟ್ಟು ಓದಿದ್ರೆ ಬಂದುಬಿಡುತ್ತಪ್ಪ ಅನ್ನೋ ಆಲೋಚನೆ ಇಟ್ಕೊಂಡು ಓದಲಿಕ್ಕೆ ಶುರು ಮಾಡೋದು. ರಾತ್ರಿ 1 ಗಂಟೆ, 2 ಗಂಟೆ, 3 ಗಂಟೆವರೆಗೂ ಓದ್ತಾನೆ ಇರೋದು. ಅದೇನಾಯಿತು, ನಿಮಗೆ ರಾತ್ರಿಯೆಲ್ಲ ನಿದ್ದೆಗಟ್ಬಿಟ್ಟಿರ್ತೀರಿ ಮತ್ತು ಓದಲಿಕ್ಕೆ ಹೋದರೆ ನಿದ್ದೆ ಬರಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಗಂಟೆಗಟ್ಟಲೆ ನೀವು ಓದೋದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಏಕಾಗ್ರತೆಯಿಂದ ಕಡಿಮೆ ಸಮಯ ಆದರೂ ಓದಿದ್ದೀನಾ ಅನ್ನೋದೇ ಭಾಳ ಮುಖ್ಯ. ಅದನ್ನು ನೀವು ಟೈಮ್ ಟೇಬಲಲ್ಲಿ ನೋಡ್ಕೊಳ್ಳಿ. ನಾನು ಮುಂದಿನ ಹೆಂಗೆ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ, ಆವಾಗ ಈ ವಿಚಾರವನ್ನು ನಾನು ಮಾತಾಡ್ತೀನಿ. ಹಾಗಾಗಿ ಮಕ್ಕಳೇ, ನಿಮಗೆ ಹೇಳೋದಿಷ್ಟೇ, ನಿದ್ರೆ ನೀವು ತಿನ್ನೋ ಆಹಾರ, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಓದುವ ಆ ಕ್ರಮ ನಿಯಮಗಳಲ್ಲಿ ಅಡಗಿದೆ. ಅದನ್ನು ನೀವು ಕ್ರಮಬದ್ಧವಾಗಿ ನಿಭಾಯಿಸ್ತಾ ಹೋದರೆ ನಿದ್ರೆಯನ್ನು ಅವಾಯ್ಡ್ ಮಾಡ್ಬೋದು. ಶುಭವಾಗಲಿ.